ತುಂಬಾ ಪ್ರೋಟೀನ್ ತಿನ್ನೋದ್ರಿಂದ ಬಾಡಿಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗ್ಬಿಟ್ಟು ಜಾಯಿಂಟ್ಸ್ ಅಲ್ಲಿ ಕೌಟ್ ಆಗುತ್ತೆ ಅನ್ನೋದು ಹಾಫ್ ಇನ್ಫಾರ್ಮೇಶನ್. ನಾವು ಎಷ್ಟೊಂದು ಮಿಸ್ಲೀಡಿಂಗ್ ವಿಡಿಯೋಸ್ ನೋಡ್ತಾ ಆನ್ಲೈನ್ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತೀವಿ. ಬಟ್ ಆಕ್ಚುಲ್ ಆಗಿ ರಿಯಾಲಿಟಿ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರೋಟೀನ್ ಅಲ್ಲಿ ಎರಡು ತರ ಇದೆ, ಒಂದು ಹೈ ಪ್ರೋಟೀನ್ ಲೋ ಪ್ಯೂರಿನ್, ಇನ್ನೊಂದು ಹೈ ಪ್ರೋಟೀನ್ ಹೈ ಪ್ಯೂರಿನ್. ಸೊ ಫಸ್ಟ್ ಟೈಪ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಚಿಕನ್, ಎಗ್ಸ್, ಫಿಶ್, ಡೈರಿ ಪ್ರಾಡಕ್ಟ್ಸ್, ಟೋಫು, ಟೆಂಪೆ, ಲೆಂಟಿಲ್ಸ್ ಮತ್ತೆ ಕ್ವಿನೋವಾ. ಸೊ ಈ ಸೆಕೆಂಡ್ ಟೈಪ್ ಅಂದ್ರೆ ಹೈ ಪ್ರೋಟೀನ್ ಹೈ ಪ್ಯೂರಿನ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಆರ್ಗನ್ ಮೀಟ್ಸ್ ಲೈಕ್ ಲಿವರ್, ಕಿಡ್ನಿ, ಹಾರ್ಟ್, ಮತ್ತೆ ರೆಡ್ ಮೀಟ್ಸ್ ಲೈಕ್ ಪೋರ್ಕೋ, ಲ್ಯಾಂಬೋ, ಬೀಫ್ ಈ ತರ, ಅಂಡ್ ರಾಜ್ಮಾ, ಬ್ಲಾಕ್ ಚನಾ ಇದೆಲ್ಲದನ್ನು ಹೈ ಪ್ಯೂರಿನ್ ಅಲ್ಲಿ ಬರುವಂತದ್ದು. ಸೊ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ ಈ ಹೈ ಪ್ರೋಟೀನ್ ಲೋ ಪ್ಯೂರಿನ್ ತಿನ್ನೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಅದು ಸೂಪರ್ ಹೆಲ್ದಿ. ಬಟ್ ಅದೇ ಯೋಚನೆ ಮಾಡಬೇಕಾಗಿರೋದು ಈ ಹೈ ಪ್ರೋಟೀನ್ ಮತ್ತೆ ಹೈ ಪ್ಯೂರಿನ್ ಅನ್ನೋದ್ರಿಂದ, ಬಿಕಾಸ್ ಇದರಲ್ಲೇನೆ ಯೂರಿಕ್ ಆಸಿಡ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗೋದು. ಸೊ ಈ ಲೋ ಪ್ಯೂರಿನ್ ಅಲ್ಲಿ ಇರೋ ಪ್ರೋಟೀನ್ ಬ್ರೇಕ್ ಡೌನ್ ಆಗ್ಬಿಟ್ಟು ನಮ್ಮ ಬಾಡಿಯಲ್ಲಿ ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಆಗಿ ಯೂರಿಯಾ ಆದ್ರೂ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗುತ್ತೆ. ಆದ್ರೆ ಈ ಹೈ ಪ್ರೋಟೀನ್ ಹೈ ಪ್ಯೂರಿನ್ ಅಲ್ಲಿ ಇರೋ ಪ್ರೋಟೀನ್ ಡೈರೆಕ್ಟ್ ಆಗಿ ಯೂರಿಕ್ ಆಸಿಡ್ ಆಗಿ ಬ್ರೇಕ್ ಡೌನ್ ಆಗ್ಬಿಟ್ಟು ಬಾಡಿಯಿಂದ ಎಲಿಮಿನೇಷನ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಯಾವಾಗ ಈ ಯೂರಿಕ್ ಆಸಿಡ್ ಬಾಡಿಯಿಂದ ಎಲಿಮಿನೇಟ್ ಆಗಲ್ವೋ, ಬಾಡಿಯಲ್ಲಿ ಎಕ್ಸೆಸ್ ಆಗುತ್ತೋ ಅವಾಗಲೇ ಗೌಟ್ ಆಗಿ ಕನ್ವರ್ಟ್ ಆಗೋದು. ಸೊ ಇವಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು, ಸೊ ಹೈ ಪ್ರೋಟೀನ್ ಲೋ ಪ್ಯೂರಿನ್ ಸೂಪರ್ ಹೆಲ್ದಿ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ನಾವು ಈ ಹೈ ಪ್ರೋಟೀನ್ ಮತ್ತೆ ಹೈ ಪ್ಯೂರಿನ್ ಅಲ್ಲೇ ಪ್ರಾಬ್ಲಮ್ ಆಕ್ಚುಲ್ ಆಗಿರೋದು. ಸೊ ನಾವು ಚೂಸ್ ಮಾಡಬೇಕಾಗಿರೋದು ಯಾವ ತರ ಪ್ರೋಟೀನ್ ತಿಂತೀವಿ ಅನ್ನೋದು. ಸೊ ನಿಮ್ಗೆ ಏನಾದ್ರೂ ಪ್ರೋಟೀನ್ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು, ನಿಮ್ದು ಲೋ ಪ್ಯೂರಿನ್ ಹೈ ಪ್ರೋಟೀನ್ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಏನಾದ್ರೂ ಈಸಿಯಾಗಿ ಗೊತ್ತಾಗಬೇಕು ಅಂತಂದ್ರೆ ನನ್ನ ಕೇಳಿ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.